ಇವಳು ನನಗೆ ಸಿಕ್ಕಿದ್ದು ಸ್ನೇಹ ಆಗಿ, ಸಿಕ್ಕಿದ ಮೇಲೆ ಆಶಾ ಆದ್ಲು, ನಾನು ಆಮೇಲೆ ಅಪೂರ್ವ ಅಂತ ಬದಲಾಯಿಸ್ತೆ ಇವಳು ಸಿಕ್ಕಿದ್ದು ಮೈಸೂರಲ್ಲಿ ಯಾವುದೋ ಒಂದು ಶೂಟಿಂಗಲ್ಲಿ ಸಿಕ್ಕಿದ್ಲು. ಸಿಕ್ಕಿದ ತಕ್ಷಣ ಈ ಹುಡುಗಿ ಚೆನ್ನಾಗಿದ್ದಾಳೆ, ಕರೆಕ್ಟಾಗಿ ಅವಾಗ ತಾನೆ ಅಪೂರ್ವ ಸಿನಿಮಾ ಮಾಡ್ತಿದ್ದೆ, ಅದಕ್ಕೊಂದು ಇನ್ನೋಸೆಂಟಾಗಿ ಒಂದು ಹುಡುಗಿ ಬೇಕಾಗಿತ್ತು. ಸರಿ ಹುಡುಗಿನ ನೋಡೋಣ ಅಂತೇಳಿ ನಮ್ಮ ಸೀತಾರಾಮ್ ಕ್ಯಾಮ್ರಾಮನ್ ಅವ್ರು ಕರೆದು ಒಂದು ಫೋಟೋ ಸೆಷನ್ ಕೂಡ ಮಾಡಿದ್ರು. ಮಾಡಾದ್ಮೇಲೆ ಸೀತಾರಾಮ್ಗೆ ಇಷ್ಟ ಆಗಲಿಲ್ಲ, ಫೋಟೋಸು ನಾವು ಅಂದ್ಕೊಂಡಂಗೆ ಬರಲಿಲ್ಲ, ಈ ಹುಡುಗಿನ ಹೊಟ್ಟೋಯ್ತು ಮೈಸೂರಿಗೆ. ಆದರೂ ನನಗೆ ಇವರೊಂದು ಫೋಟೋ ಕಳಿಸಿದ್ರು, ಒಂದು ಜಿಮೇಲಲ್ಲಿ ಒಂದೆರಡು ಫೋಟೋ ಇವ್ರದ್ದು. ಈ ಫೋಟೋ ನೋಡಿದಾಗ ಈ ಫೋಟೋ ಚೆನ್ನಾಗಿದೆ, ನಾವು ತೆಗೆದಾಗ ಯಾಕೋ ಚೆನ್ನಾಗಿ ಬಂದಿಲ್ವಲ್ಲ ಫೋಟೋ ಅಂತೇಳಿ ಮತ್ತೆ ಕರೆಸಿ ಮತ್ತು ಅಲ್ಲಿಂದ ಇವರು ಅಪೂರ್ವವಾಗಿ ಸೇರಿಕೊಂಡು ಸಿನಿಮಾ ಮಾಡಿದ್ರು. ಆದರೆ ಇವಳಿಗೆ ಅಪೂರ್ವ ಸಿನಿಮಾದಲ್ಲಿ ಏನಾಯಿತು ಅಂದರೆ ತುಂಬ ಕಡಿಮೆ ಜನ ಇದ್ದಿದ್ದು ನಾವು ಯೂನಿಟಲ್ಲಿ, ಗೊಂದಲ ಇರಲಿಲ್ಲ ಶೂಟಿಂಗ್ಗಳೆಲ್ಲ. ಒಂದು 15 ಜನ ಶೂಟಿಂಗ್ ಮಾಡಿದ್ದು ನಾವು ಸಿನಿಮಾ ಲಿಫ್ಟ್ ಒಳಗೆ ಇರೋದ್ರಿಂದ. ಸೊ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರು ಈ ಹುಡುಗಿನೇ. ಸೊ ಇವಳು ಅವತ್ತೇ ಐಪ್ಯಾಡಲ್ಲಿ ಕೂತ್ಕೊಂಡು ಬರೆಯೋದು ಹೇಳ್ಕೊಟ್ಟಿದ್ದೆ ನಾನು, ನೀನು ಹಿಂಗೆ ಶುರು ಹಚ್ಕೋ, ಕಲ್ತ್ಕೋ, ಕಂಟಿನ್ಯೂ